ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ. ಎಲ್ಲ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ಅವರೆಕಾಳು ಹಿಂದಿನ ಕಾಲದಂತೆ ಪದ್ಧತಿ ನೋಡಿ, ಅವರೆಕಾಳು ಸುಲಿದು ಸೊಗಡ ಅವರೆಕಾಯಿ ತಂದು ಕಿವುಸಾಂಬ್ರ ಮಾಡಿ ರಾಗಿ ಮುದ್ದೆ ನೋಡಿ ಎಷ್ಟು ದಪ್ಪ ಇದೆ ರಾಗಿ ಮುದ್ದೆ. ಈ ಥರ ರಾಗಿ ಮುದ್ದೆ ತಿನ್ನಬೇಕು, ಹೆಲ್ತ್ಗೆ ಭಾಳ ಒಳ್ಳೆಯದು. ಪಿಜ್ಜಾ ಬರ್ಗರು ಇವೆಲ್ಲ ತಿನ್ನೋದ್ಕಿಂತ ಬಿಸಿ ರಾಗಿ ಮುದ್ದೆ ಉಣ್ರಿ. ಏನು ಈ ಥರ ಉಂಡ್ಕೊಂಡು ಹೋಗ್ತಾಯಿದ್ರೆ ಶುಗರು ಯಾವುದು ಕಂಟೆಂಟ್ ಇರಲ್ಲ. ಒಳ್ಳೆ ಹೆಲ್ತ್ ಪ್ರಾಬ್ಲಮ್ ಇಲ್ದಂಗೆ ಹೆಲ್ತ್ ಕಂಡೀಷನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಇಡೀ ಕರ್ನಾಟಕ ಜನತೆಗಳು ಈ ಸಾರು ರಾಗಿ ಮುದ್ದೆ ಅಂದರೆ ನಾವು ಕಿವುಸಾಂಬ್ರ ಅಂತೀವಿ, ಕೆಲವು ಕಡೆ ಸಪ್ನೀರು ಉಪ್ನಾಂಬ್ರ ಈ ಥರ ಎಲ್ಲ ಹೇಳ್ತಾರೆ. ಈ ನಮ್ಮ ಕಡೆ ತುಮಕೂರು ಸೈಡು ಮಧುಗಿರಿ ಕಡೆ ಅವರೆಕಾಳು ಕಿವುಸಾಂಬ್ರ, ತೊಗರಿಕಾಳು ಕಿವುಸಾಂಬ್ರ, ಅಳಸಂದೆ ಕಾಳು ಕಿವುಸಾಂಬ್ರ, ಉಪ್ಸಾರು, ಬಸ್ಸಾರು, ಸೊಪ್ಪಿನ ಸಾರು, ಮಸ್ಕಾಯಿ, ಅರ್ಧಾಂಬ್ರ, ಹಲವಾರು ಮಚ್ಚಪ್ಪು ಈ ಥರ ಎಲ್ಲ ಹೇಳ್ತಾ ಇರ್ತೀವಿ. ಮಚ್ಚಪ್ಪು, ಬಸ್ಸಾರು ಈ ಥರ ಎಲ್ಲ ಹೇಳ್ಕೊಂಡು ಮಾಡ್ಕೊತಾ ಇರ್ತಾರೆ. ತಿರ್ಗಾ ಬದನೆಕಾಯಿ, ಟೊಮಾಟೊ ಹಣ್ಣು ಬಜ್ಜಿ, ಗೊಜ್ಜು ಈ ಥರ ಎಲ್ಲ ಮಾಡಿಕೊಂಡು ಉಣ್ತಾ ಇರ್ತಾರೆ. ನೋಡಿ ಭಾಳ ವಿಶೇಷವಾಗಿ ಮುದ್ದೆ ನೋಡಿ ಈ ಥರ ಮುರ್ಕೊಂಡು ಆರಾಮಾಗಿ ಗುಳಿಗೆ ಮಾಡಿ ಕಟ 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 ಲಟ ಲಟ ನುಂಗ್ತಾ ಇದ್ರೆ ಹಸು ನೀಗ್ತೈತೆ. ನೋಡಿ ಏನು ಚೆನ್ನಾಗಿದೆ ಮುದ್ದೆ. ಹಸೆಕಾಳು ಅವರೆಕಾಳು ಕಿವುಸಾಂಬ್ರನ ಚೆನ್ನಾಗಿ ಉಣ್ಕೊಳ್ಳಿ. ಈ KFC ಅಂತೆ ಈ ಪಿಜ್ಜಾ ಬರ್ಗರ್ ಇಂಥ ತಿಂದು ಸಾಯೋದ್ಕಿಂತ ರಾಗಿ ಮುದ್ದೆ ತಿಂದು ಸಾಯಿರಿ, ಭಾಳ ಒಳ್ಳೆಯ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಕರ್ನಾಟಕ.